ಮನುಸ್ಮೃತಿಯನ್ನು ಗೌರವಿಸುವ ಪಾಲಿಸುವ ಅಮಿತ್ ಶಾರವರು ಅಂಬೇಡ್ಕರ್ ಅವರನ್ನು ಗೌರವಿಸಲಾರರು. ಅಂಬೇಡ್ಕರ್ ಈಸ್ ಎ ಫೋರ್ಸ್, ಅಂಬೇಡ್ಕರ್ ಈಸ್ ಎ ಪ್ರೊಟೆಕ್ಷನ್, ಅಂಬೇಡ್ಕರ್ ಈಸ್ ಎ ಪ್ರಮೋಷನ್, ಅಂಬೇಡ್ಕರ್ ಈಸ್ ಎ ಪವರ್ ಟು ಫಾಲೋ. ಇಂಥ ಅಂಬೇಡ್ಕರ್ ಅವರನ್ನು, ದ ವಾಯ್ಸ್ ಆಫ್ ದ ಕಾಮನ್ ಮ್ಯಾನ್, ಇವರನ್ನು ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾಜಿಯವರು ವ್ಯಂಗ್ಯಭರಿತವಾಗಿ ಸಂಸತ್ನಲ್ಲಿ ನಿಂದಿಸಿದ್ದು ಈ ದೇಶದ ಜನತೆಗೆ ಮಾಡಿದಂತಹ ಅಗೌರವ ಹಾಗೂ ದ್ರೋಹ. ನದಿ ಮೂಲ, ಋಷಿ ಮೂಲ ಹಾಗೂ ಗುರು ಮೂಲವನ್ನು ನೋಡಬಾರದಂತೆ, ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರ ಜಾತಿಯನ್ನು ನೋಡಬಾರದು, ಬದಲಾಗಿ ಅವರ ನೀತಿಯನ್ನು, ಅವರ ಜ್ಞಾನವನ್ನು ಗೌರವಿಸಬೇಕು ಎಂದು ಈ ಅಮಿತ್ ಶಾ ಅವರಿಗೆ ಇಲ್ಲ ಎನ್ನುವುದು ಖಾತ್ರಿಯಾಗಿದೆ. ಅಂಬೇಡ್ಕರ್ ಒಂದು ಪಕ್ಷಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ, ಅವರು ಮಾನವತಾವಾದಿ, ಈ ದೇಶದ ಅಮೂಲ್ಯ ರತ್ನ, ಅನರ್ಘ್ಯ ಜ್ಞಾನಿ ಹಾಗೂ ಅತ್ಯಂತ ಮೇಧಾವಿ. ವಿದ್ಯಾರ್ಜನೆಯಲ್ಲಿ ಅವರು ಮುಟ್ಟದ ಸೊಪ್ಪಿಲ್ಲ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಜ್ಞಾನಿಯನ್ನು ಇವರು ನಿಂದಿಸಿದ್ದು ಇಡೀ ದೇಶದ ಜನತೆಗೆ ಮಾಡಿದಂತಹ ದ್ರೋಹ. ಸಂವಿಧಾನ ಶಿಲ್ಪಿ, ಶೋಷಿತರ ಧ್ವನಿ ಅಂಬೇಡ್ಕರ್. ಬಹುಶಃ ಮಠ ಮಂದಿರಗಳಿಗೆ ಅಂದು ಪ್ರವೇಶ ನಿರಾಕರಿಸಿದಂತಹ ಸಂದರ್ಭದಲ್ಲಿ ನಮ್ಮಂಥ ಬಡಪಾಯಿಗಳಿಗೆ ಈ ಮಂದಿರಕ್ಕೆ ಒಳ ಪ್ರವೇಶಿಸುವ ಹಕ್ಕನ್ನು ನೀಡಿದ್ದು ಈ ಸಂವಿಧಾನ. ಆದರೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಎಂದು ಹೇಳುವುದು ಫ್ಯಾಷನ್ ಆಗಿದೆ ಎಂದು, ಅದರ ಬದಲಾಗಿ ದೇವರ ಹೆಸರನ್ನು ಹೇಳಿದರೆ 7 ಜನ್ಮದ ಪಾಪ ಪರಿಹಾರವಾಗುವುದು ಎಂದು ಹೇಳಿದ್ದು ಅತ್ಯಂತ ಖಂಡನೀಯ, ನಿಂದನೀಯ. ಬಹುಶಃ BJPಗೆ ದೇವರ ಹೆಸರು ಬಿಟ್ಟರೆ ಇನ್ಯಾವುದೂ ಅವರ ಪ್ರಣಾಳಿಕೆಯಲ್ಲಿ ಇಲ್ಲ. ಒಬ್ಬ ಕಟ್ಟ ಕಡೆಯ ಚಾಯ್ವಾಲಾ ಕೂಡ ಈ ದೇಶದ ಪ್ರಧಾನಿಯಾಗಬಹುದು, ರಾಷ್ಟ್ರಪತಿ ಆಗಬಹುದು ಅಂದಾದಲ್ಲಿ ಇದಕ್ಕೆ ಕಾರಣ ಅಂಬೇಡ್ಕರ್ ಬರೆದ ಸಂವಿಧಾನ ಎನ್ನುವುದು ವಾಸ್ತವ ಸತ್ಯ. ಅಭಿವೃದ್ಧಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಇಲ್ಲ. ಹಣದುಬ್ಬರ, ರುಪೀಸ್ ವ್ಯಾಲ್ಯೂ, GDP, ಉದ್ಯೋಗ, ಇದು ಯಾವುದು BJPಗೆ ಬೇಡ. ಬದಲಾಗಿ ದೇವರು, ಹಿಂದೂ, ಮುಸ್ಲಿಂ ದ್ವೇಷ ಹಾಗೂ ಧರ್ಮದ ವಿಚಾರದಲ್ಲಿ ಧರ್ಮದಂಗಲ್, ಹಿಂದುತ್ವ, ಈ ಧರ್ಮವನ್ನು ಮುಂದಿಟ್ಟು ಹಿಂದುತ್ವವನ್ನು ಗುರಾಣಿಯನ್ನಾಗಿಸಿ ಯುವಕರ ಮನಸ್ಸನ್ನು ಕೆಡಿಸಿ ಚುನಾವಣೆ ಗೆದ್ದು ಕಾಂಗ್ರೆಸ್ ಈ ದೇಶಕ್ಕೆ ನೀಡಿದಂಥ ಕೊಡುಗೆಗಳನ್ನು, PSU ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗಳನ್ನು ಮಾರಿ ಚುನಾವಣೆ ಗೆದ್ದದ್ದು ಇವರ ಸಾಧನೆ. ಬಹುಶಃ ಈ ದೇಶವನ್ನು ಅಧಪತನಕ್ಕಿಳಿಸಿದಂಥ ಈ ಕೇಂದ್ರ ಸರ್ಕಾರ ಇಂದು ಜನಸಾಮಾನ್ಯರು ಧ್ವನಿ ಎತ್ತಬೇಕಾದಂಥ ಕಾಲಘಟ್ಟ ಸನ್ನಿಹಿತವಾಗಿದೆ. ಎಲ್ಲಕ್ಕೂ ಕಾಲವೇ ಉತ್ತರ ಕೊಡಲಿದೆ. ಕಾಲಾಯ ತಸ್ಮೈ ನಮಃ ಎಂದ ಹಾಗೆ ವಿಪಕ್ಷಗಳು ಗೌಣವಾದಾಗ ಜನತೆ ವಿಪಕ್ಷವಾಗುತ್ತದೆ, ವಿಪಕ್ಷವಾಗ್ತಾರೆ ಎನ್ನುವುದು ಇತಿಹಾಸ ತೋರಿಸಿದೆ. ಆದ್ದರಿಂದ ಇನ್ನಾದರೂ ಈ ದೇಶದ ಜನತೆ ಅರ್ಥ ಮಾಡಿಕೊಳ್ಳಬೇಕು.
ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಮನುಸ್ಮೃತಿಯ BJP ಈ ದೇಶವನ್ನು ಸರ್ವನಾಶದತ್ತ ಕೊಂಡು ಹೋಗ್ತದೆ ಎನ್ನುವುದನ್ನು ಅರಿಯುತಕ್ಕಂತಹ ಕಾಲ ಸನ್ನಿಹಿತವಾಗಿದೆ. ಜೈ ಹಿಂದ್.